ಆ, ರಾಷ್ಟ್ರ ರಾಜಕಾರಣ ವಿಚಾರ ಮೇಡಮ್. ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಮೊದಲನೇ ಬಾರಿಗೆ ಹೋದಂಥ ಸಂದರ್ಭದಲ್ಲೇ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಬಟ್ ಸಿದ್ದರಾಮಯ್ಯ ಅವರು ನನಗೆ ಸುತಾರಾಮ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥ ವಿಚಾರ ಹೇಳಿದ್ರು. ಎಗೇನ್ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಮತ್ತೆ ನೋಡಿ ಯೋಚನೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಆಗಿದೆ. ಆಮೇಲೆ ಸಿದ್ದರಾಮಯ್ಯ ಜಿ ನಿಮ್ಮ ಜೊತೆಗೆ ನಾವಿರ್ತೀವಿ, ಇಷ್ಟು ದಿವಸ ಇದ್ದೀವಿ, ಇನ್ನು ಮುಂದಕ್ಕೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ, ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ, ಡೋಂಟ್ ವರಿ ಅನ್ನುವಂಥ ಒಂದು ಭರವಸೆಯನ್ನ ಕೊಟ್ಟಿದೆ. ಅದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ OBCಯ ಗಟ್ಟಿ ಧ್ವನಿಯಾಗುವಂತಹ ಕೆಪಾಸಿಟಿ, ಅರ್ಹತೆ ನಿಮ್ಮಲ್ಲಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಯೋಚನೆ ಮಾಡಿ, ದಯವಿಟ್ಟು ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡಿದ್ದಾರೆ. ನಿಮ್ಮ ಅವಶ್ಯಕತೆ ರಾಜ್ಯಕ್ಕಿಂತಲೂ ಹೆಚ್ಚು ರಾಷ್ಟ್ರ ರಾಜಕಾರಣಕ್ಕಿದೆ. ರಾಜ್ಯಸಭೆಗೆ ಗೌರವಯುತವಾಗಿ ನಾವು ನಿಮ್ಮನ್ನ ಕಳಿಸ್ಕೊಡ್ತೀವಿ. ಸೊ ಹಾಗಾಗಿ ಒಮ್ಮೆ ಯೋಚನೆ ಮಾಡಿ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅತ್ಯುತ್ತಮವಾದಂಥ ಸ್ಥಾನಮಾನವನ್ನ ನೀಡ್ತೀವಿ ಅಂದ್ರೆ ನಿಮ್ಮ ಪುತ್ರನ ಭವಿಷ್ಯ ಏನಿದೆ ಅದನ್ನ ನಮಗ್ ಬಿಟ್ಟುಬಿಡಿ, ನಿಮ್ಮ ಆಪ್ತರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಈ ತರದೆಲ್ಲ ಚರ್ಚೆಗಳು, ಯಾಕೆಂತಂದ್ರೆ ಅದರಲ್ಲಿ ಒಂದು, ಯಾವಾಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವಂಥ ವಿಚಾರ ಬರುತ್ತೆ, ಆಗ ಅವರಿಗೆ ಮೊದಲಿಗೆ ಆಫರ್ ಮಾಡಿದ್ದೇನೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು. ಬಟ್ ಸಿದ್ದರಾಮಯ್ಯ ಅವರು ಇಲ್ಲ ಅಂತ ನಿನ್ನೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ಹೈಕಮಾಂಡ್ ಕರೆದಿದೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಅವ್ರನ್ನ ಮತ್ತೆ ಒತ್ತಾಯ ಮಾಡಿ ಯೋಚನೆ ಮಾಡಿ ಹೇಗಾದ್ರೂ ಬನ್ನಿ. ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ ಏನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ನಮಗೆ ಬಿಟ್ಟುಬಿಡಿ, ನಾವು ಅವರಿಗೆ ಏನ್ ಗೌರವ ಸಿಗ್ಬೇಕು ಅದೆಲ್ಲ ನೋಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಸುಮಾರು 1.5 ಗಂಟೆಗೂ ಕೂಡ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಉಭಯ ನಾಯಕರು. ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಮಾತುಕತೆ ಆಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಇವರು ಕೂಡ ಒತ್ತಾಯ ಮಾಡಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಧ್ವನಿಯೊಂದು ರಾಷ್ಟ್ರ ಮಟ್ಟದಲ್ಲಿ ಬೇಕಾಗಿದೆ. ಹೀಗಾಗಿ ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚನೆ ಮಾಡಿ, ಕೂತು ಥಿಂಕ್ ಮಾಡಿ, ಡಿಸೈಡ್ ಮಾಡಿ, ಕೂಡಲೇ ನಮ್ಗೆ ಅದನ್ನು ತಿಳಿಸಿ, ಓಕೆ ಅಂತ ಹೇಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಬರೋದಾದ್ರೆ ನಾನು ರಾಜ್ಯಸಭೆ ವಿಪಕ್ಷ ನಾಯಕನ ಸ್ಥಾನವನ್ನ ಬಿಟ್ಕೊಡ್ತೀನಿ ಅನ್ನುವಂಥ ವಿಚಾರ ಕೂಡ ಹೇಳಿದ್ದಾರೆ. ಓಪನ್ ಆಗಿ ಸಿದ್ದರಾಮಯ್ಯಗೆ ಆಫರ್ ಕೊಟ್ಟಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದು 1 ಗಂಟೆಗಳ ಕಾಲ ನಡೆದಂತ ಚರ್ಚೆಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ನೋಡಿ, ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಇದೇ ವಿಚಾರ ಎಗೇನ್ ಮತ್ತೆ ಅಲ್ಲೂ ಕೂಡ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ನಾನು ಇರಬೇಕು ಅನ್ನುವಂಥದ್ದು ನನ್ನ ಆಸೆ. ತನಗೆ ರಾಜ್ಯಸಭೆ ಅವಕಾಶವೂ ಬೇಡ, ಜೊತೆಗೆ ಮಗನಿಗೆ ಆಪ್ತರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಒಂದೇ ಒಂದು, ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ. ಸೊ ಅವರು ಪದತ್ಯಾಗ ಮಾಡಿದ ನಂತರದಲ್ಲಿ ನೇರವಾಗಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಪಕ್ಷ ಇಲ್ಲಿವರೆಗೂ ಅವರು ಕೊಟ್ಟಿರುವಂತ ಈ ಎಲ್ಲ ಅವರಿಗೋಸ್ಕರ ನೀಡಿದಂತ ಸ್ಥಾನಮಾನ ಏನಿದೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, ವಿಪಕ್ಷ ನಾಯಕನಾಗಿದ್ದು, ಇದೆಲ್ಲದಕ್ಕೂ ಕೃತಜ್ಞತೆ ಹೇಳಿ ತಾವು ಏನೇ ಆಫರ್ ಕೊಟ್ಟರು ಕೂಡ ಅದನ್ನ ಒಂದು ರೀತಿ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಯಾವುದೇ ಡಿಮ್ಯಾಂಡ್ಗಳನ್ನು ಕೂಡ ಹೈಕಮಾಂಡ್ ಲೆವೆಲ್ ಅಲ್ಲಿ ಇಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಹೈಕಮಾಂಡ್ ನಾಯಕರೊಟ್ಟಿಗೆ ನಡೆದಂತಹ ಮಾತುಕತೆಯಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗಿರೋದು. ಎಸ್, ಆದ್ರೆ ಇಲ್ಲಿ ಕ್ಲಿಯರ್ ಆಗಿಲ್ಲ ವಾಟ್ ನೆಕ್ಸ್ಟ್, ಸಿದ್ದರಾಮಯ್ಯನವ್ರ ಕಥೆ ಮುಂದೇನು. ಯಾಕೆಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿರುವಂಥವ್ರನ್ನ ಕೆಳಗಿಳಿಸಿದ ನಂತರ ನೀವು ಮನೆಗೆ ಹೋಗಿ ನಿಮ್ದು ಮುಗೀತು ಕೆಲಸ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೂ ಕಾರಣ ಇದೆ ಅವರ ಜೊತೆಗೆ ಇರುವಂತಹ ಪ್ರಬಲ ಸಮುದಾಯ. ಆ ಸಮುದಾಯ ಈಗ ಕಾಯ್ತಾ ಇದೆ, ಸಿದ್ದರಾಮಯ್ಯನವ್ರನ್ನ ನೀವು ಏನ್ ಮಾಡ್ತೀರಿ, ಹೆಂಗ್ ಬಳಸ್ಕೊಳ್ತೀರಿ, ಅವ್ರಿಗೆ ಯಾವ ಸ್ಥಾನಮಾನಗಳನ್ನ ಕೊಡ್ತೀರಿ, ಇದು ಎಲ್ಲರನ್ನು ಕಾಡ್ತಾ ಇರುವಂತ ಅತಿ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಡೆಫಿನೆಟ್ಲಿ ಕೆಳಗಿಳಿಸಿರುವಂತಹ ಸಿದ್ದರಾಮಯ್ಯನವರನ್ನ ಬಹಳ ಗೌರವಯುತವಾಗಿ ನಡೆಸಿಕೊಳ್ಳಬೇಕಾಗತ್ತೆ. ಮತ್ತು ಅವರು ರಿಟೈರ್ಡ್ ಆಗುವ ಮನಸ್ಥಿತಿಯಲ್ಲಂತೂ ಇಲ್ಲ. ನಾನು ಸಕ್ರಿಯ ರಾಜಕಾರಣದಲ್ಲಿರ್ತೀನಿ, ನಾನು ಕೋಮುವಾದದ ವಿರುದ್ಧ ಹೋರಾಡ್ತೀನಿ ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಬಟ್ ಅಧಿಕಾರದಲ್ಲಿದ್ದಾಗ ಅವರು ಕೋಮುವಾದದ ವಿರುದ್ಧ ಹೇಗೆ ಹೋರಾಡಿದ್ರು, ಎಷ್ಟಿಗೆ ಎಫೆಕ್ಟಿವ್ ಆಗಿ ಹೋರಾಡಿದ್ರು ಅನ್ನೋದರ ಬಗ್ಗೆ ಅವರದೇ ಬೆಂಬಲಿಗರು ಪುಂಖಾನುಪುಂಖವಾಗಿ ಭಾಷಣ ಹೊಡಿತಾ ಇದ್ದಾರೆ. ಆದ್ರೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಅಂದದ್ದರಿಂದ ಯಾವ ರೀತಿ ಇರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಈಗ ಇಮಿಡಿಯೇಟ್ ಆಗಿ ಇರುವಂತಹ ಚಾಲೆಂಜ್ ಏನು ಅಂತಂದರೆ 2028ರ ಎಲೆಕ್ಷನ್ ಅನ್ನ ಗೆಲ್ಲುವುದು.
ಆ ಎಲೆಕ್ಷನ್ ಗೆಲ್ಲಬೇಕು ಅಂದ್ರೆ ವಿದೌಟ್ ಸಿದ್ದರಾಮಯ್ಯ ನೀವ್ ಹೆಂಗ್ ಗೆಲ್ತೀರಿ? ವಿತ್ ಸಿದ್ದರಾಮಯ್ಯ ಗೆಲ್ತೀರಿ ಅಂತಂದ್ರೆ ಸುಮ್ನೆ ಏನೂ ಸ್ಥಾನಮಾನ ಇಲ್ಲದೆ ಖಾಲಿ ಪೀಲಿ ಬಳಸ್ಕೊತೀವಿ ಅಂತಂದ್ರೆ ಸಮುದಾಯನೂ ಕೂಡ ಅದಕ್ಕೆ ಒಪ್ಪಲ್ಲ, ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕಾಗಿ ಅವರನ್ನ ಹೇಗೆ ಸಮರ್ಥವಾಗಿ ಬಳಸ್ಕೊಳ್ಳುತ್ತೆ ಕಾಂಗ್ರೆಸ್ ಪಾರ್ಟಿ? ಯಾಕೆ ಅಂತಂದ್ರೆ ಅವರನ್ನ ಬೆಂಬಲಿಸುವ ಪ್ರೀತಿಸುವ ಸಮುದಾಯ ಏನಿದೆಯಲ್ಲ, ಯಾವ ಅಹಿಂದಾವನ್ನ ಕಟ್ಟಿ ಆ ಅಹಿಂದಾದ ಒಂದು ಅಸ್ತಿತ್ವದ ಮೇಲೆ ಅವರು ಇಷ್ಟು ದಿನ ರಾಜಭಾರ ಮಾಡ್ಕೊಂಡು ಬಂದ್ರಲ್ಲ, ಆ ಸಮುದಾಯಗಳು ಇವತ್ತು ಕೇಳ್ತಿದೆ ವಾಟ್ ನೆಕ್ಸ್ಟ್ ಅಂತ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸೊ ನಾವು ನಿಮ್ ಜೊತೆಗೆ ಇರಬೇಕು ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಎಲ್ಲಿ ಅಕಾಮಿಡೇಟ್ ಮಾಡ್ತೀರಿ ಅಂತ. ಹಾಗಾಗಿ ಸಿದ್ದರಾಮಯ್ಯನವರ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಆಯ್ತು ಮುಗೀತು ನಾನು ಮನೆ ಕಡೆಗೆ ಹೋಗ್ತೀನಿ ಅಂತಂದ್ರೆ ನಿನ್ನ ನಂಬಿದ ಸಮುದಾಯಗಳನ್ನ ನೀವು ಅನಾಥ ಮಾಡಿದಾಗುತ್ತೆ. ಆ ಜನರಿಗೆ ಬಹಳ ಕಮಿಟ್ಮೆಂಟ್ ಕೊಟ್ಟಿದ್ದೀರಿ ನೀವು, ಎಸ್ಪೆಷಲಿ ಜಾತಿ ಸಮೀಕ್ಷೆ ವಿಚಾರ ಆಗಿರಬಹುದು, ಅಥವಾ ನೀವು ಮುಸಲ್ಮಾನರ ಮೀಸಲಾತಿಯನ್ನ ಮರುಸ್ಥಾಪಿಸುವಂಥದ್ದಾಗಿರ್ಬಹುದು. ಈ ರೀತಿ ಬಹಳಷ್ಟು ಕಮಿಟ್ಮೆಂಟ್ಗಳನ್ನ ಬಿಟ್ಟೋಗಿದ್ದೀರಿ ಸಿದ್ದರಾಮಯ್ಯನವರೇ. ಮುಂಬರುವ ಮುಖ್ಯಮಂತ್ರಿಗಳ ಮೂಲಕ ಆ ಕೆಲಸಗಳನ್ನ ಮಾಡಿಸುವುದು ನಿಮ್ಮ ಮೇಲಿರುವಂತ ಅತಿ ದೊಡ್ಡ ಜವಾಬ್ದಾರಿ. ಅಂಡ್ ಕಾಂಗ್ರೆಸ್ ಪಾರ್ಟಿದು ಕೂಡ ಕಮಿಟ್ಮೆಂಟ್ ಇದೆ. ಸಿದ್ದರಾಮಯ್ಯನವರ ಮೂಲಕ ಮುಂದಿನ ಚುನಾವಣೆಗೆ ಆ ಮತಗಳನ್ನ ಕಾಂಗ್ರೆಸ್ಗೆ ಹಸ್ತಾಂತರಿಸುವುದು ಇದೆಯಲ್ಲ, ಆ ಪ್ರಕ್ರಿಯೆ ತುಂಬಾ ಇಂಪಾರ್ಟೆಂಟ್. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಕೂಡ ತುಂಬಾನೇ ಗಮನ ಸೆಳೆದಿದೆ. ಯಾಕೆ ಅಂತಂದ್ರೆ ಅವರ ಸ್ಟೇಟ್ಮೆಂಟ್ ಏನಂದ್ರೆ, ಸಿದ್ದರಾಮಯ್ಯ ಅವರ ಸ್ಥಾನವನ್ನ ಖಂಡಿತವಾಗಿ ನಾನು ತುಂಬ್ತೀನಿ, ಅವ್ರ ಮಾರ್ಗದರ್ಶನದಲ್ಲಿ ಅಹಿಂದ ಧ್ವಜವನ್ನ ಕೊಂಡೊಯ್ತೀನಿ. ಅಹಿಂದ ವರ್ಗದಲ್ಲಿ ಸುಮಾರು 500 ಜಾತಿಗಳಿವೆ, ನಾನು ಅಹಿಂದ ಧ್ವಜ ಕೊಂಡೊಯ್ಯುತ್ತೇನೆ. ಯಾರಾದರೂ ಒಬ್ಬರು ಅಹಿಂದ ಧ್ವಜ ಒಯ್ಯಲೇಬೇಕಲ್ವಾ? ಹೊಸ ಅಹಿಂದ ನಾಯಕ ಉದಯ ಆಗಲೇಬೇಕಲ್ವಾ? ಆ ವ್ಯವಸ್ಥೆ ರಾಜ್ಯದಲ್ಲಿದೆ ಅಂತ ಹೇಳಿದ್ರು. ಬನ್ನಿ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಕೇಳ. ಕರೆಕ್ಟ್, ಅದ್ರ ತಕ್ಕಿ ನಾವು ಕೆಲಸ ಮಾಡಬೇಕು, ನಡಿಬೇಕು. ಇಷ್ಟು ಜನ ಹಿಂದ ಅಂದ್ರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರ ಹಿಂದ್ ನಾಯಕರು ಉದಯ ಆಗಲೇಬೇಕು. ಅದನ್ನು ಮುಂದುವಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಸ ಅಧ್ಯಾಯ ಪ್ರಾರಂಭ ನಾಳೆಯಿಂದ, ಸೋಮವಾರದಿಂದ. ಮೇಡಮ್, ಒಂದ್ ರೀತಿ ಗುರುಗಳಿಗೆ ಏನಾದ್ರು ಟಕ್ಕರ್ ಕೊಟ್ರ ಅಂತ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್? ಇಟ್ಸ್ ನಾಟ್ ಅ ಗುರು, ಇಟ್ಸ್ ಅ ಫ್ರೆಂಡ್ಶಿಪ್ ಅವರಿಬ್ಬರ ಮಧ್ಯೆ. ಒಂಥರ ಏನೋ ಒಂಥರ ಒಂದು ಹಳೆ ಒಂದು ಸಂಬಂಧ. ಬಟ್ ಈ 2 ದಿನದಿಂದ ಸತೀಶ್ ಜಾರಕಿಹೊಳಿ ಅವರು ಸೀನಲ್ಲಿಲ್ಲ. ಹೌದು, ಅದು ಯಾಕೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರು ಅನ್ನುವಂಥ ಕೋಪ ಏನಾದರೂ ಇದೆಯಾ ಅದು ಗೊತ್ತಿಲ್ಲ. ಮತ್ತು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ನಾನೇ ಅಂತನೂ ಕೂಡ ಅವರು ಹೇಳ್ತಾ ಇದ್ದಾರೆ. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನೂ ಅದನ್ನೇ ಹೇಳಿದ್ರು, ನಮ್ಮ ತಂದೆ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರ ಥರ ಮಾಸ್ ಅಪ್ಪೀಲು, ತುಂಬ ವಿಭಿನ್ನ ಶೈಲಿಯಲ್ಲಿ, ತುಂಬ ಡಿಫ್ರೆಂಟ್ ಆದ ಮ್ಯಾನರಿಸಮ್ ಅಲ್ಲಿ ಮಾತಾಡದೇ ಇದ್ರೂ ಕೂಡ ಸಂಘಟನಾ ಚತುರತೆ ತುಂಬ ಚೆನ್ನಾಗಿದೆ. ಮತ್ತು ಅವರು ಭಾಳ ಜನ ಬಾಯಿ ಮಾತಲ್ಲಿ ಅಹಿಂದ ಅಹಿಂದ ಹೇಳ್ತಾರೆ, ಆದರೆ ಅವರು ಅದೇ ರೀತಿಯಾಗಿ ತಮ್ಮ ಜೀವನದಲ್ಲಿ ಜೀವಿಸ್ತಾ ಇದ್ದಾರೆ ಕೂಡ. ವೈಚಾರಿಕ ವೈಜ್ಞಾನಿಕ ಮನೋಭಾವವನ್ನು ಇಟ್ಕೊಂಡು ಸ್ಮಶಾನಕ್ಕೆ ಹೋಗಿ ಮಲ್ಕೊಂಡ್ಬಿಡೋದು, ಸ್ಮಶಾನದ ಸಮಾಧಿ ಮೇಲೆ ಊಟ ಮಾಡಿಬಿಡೋದು, ಮೌಢ್ಯಗಳನ್ನು ದೂರ ಮಾಡೋದು, ಈ ಥರದ ವ್ಯಕ್ತಿತ್ವ. ಮತ್ತು ಕೊಟ್ಟಂಥ ಟಾಸ್ಕನ್ನು ಸೈಲೆಂಟಾಗಿ ಮುಗಿಸ್ಕೊಂಡು ಬರುವಂತಹ, ಸೈಲೆಂಟ್ ಕಿಲ್ಲರ್ ಅಂತ ಎಲ್ಲ ಪದ ನಾನು ಬಳಸಲ್ಲ, ಬಟ್ ಮಾತು ಕಡಿಮೆ ಅಷ್ಟೇ. ಹೀಗಾಗಿ ಅವರ ಉತ್ತರಾಧಿಕಾರಿ ಆಗಬಹುದಾದ ಎಲ್ಲ ಲಕ್ಷಣಗಳು ಕೂಡ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ. ಮತ್ತು ದೇಶಾದ್ಯಂತ ನೀವು ನೋಡಿ, ಎಲ್ಲೇ ರಿಸಲ್ಟ್ನ
ಉಲ್ಟಾ ಪಲ್ಟಾ ಮಾಡಿರೋದು ಅಹಿಂದ ಮತಗಳು. ಹಾಗಾಗಿ ಆ ಅಹಿಂದ ಮತಗಳು ಇಲ್ಲದೆ ಯಾವ ಪಕ್ಷವೂ ಕೂಡ ನಾವು ಧರ್ಮದ ಆಧಾರದ ಮೇಲೆ ಧ್ರುವೀಕರಣ ಮಾಡಿ ಹೋಗ್ತೀವಿ ಅನ್ನೋದು ಹಳೆ ಕಾಲ ಆಗೋಯ್ತು. ಈಗ ಅಹಿಂದ ಮತಗಳೇ ಡಿಸೈಡಿಂಗ್ ಫ್ಯಾಕ್ಟರ್. ಹಾಗಾಗಿ ಆ ಅಹಿಂದ ಮತಗಳನ್ನ ನಾನು ಉತ್ತರಾಧಿಕಾರಿಯಾಗಿ ಈ ಪಕ್ಷಕ್ಕೋಸ್ಕರ ದುಡಿದು ತಾಂಡ್ ಬರ್ತೀನಿ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ವಾದ. ಬಟ್ ಸಿದ್ದರಾಮಯ್ಯನವರು ಅದಕ್ಕೆ ಅನುವು ಮಾಡಿಕೊಡ್ತಾರೆ. ಬಿಕಾಸ್ ಅವ್ರಿಗಿನ್ನೂ ಹುರುಪಿದೆ, ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಕೋಮುವಾದದ ವಿರುದ್ಧ ಹೋರಾಡ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ಅವರ ಇಟ್ಸ್ ನಾಟ್ ಆಫರ್. ಅವ್ರೇನ್ ಡಿಮಾಂಡ್ ಮಾಡಿದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಇನ್ನೊಂದ್ 2 ದಿನದಲ್ಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅನ್ನಿಸುತ್ತದೆ. ಸೊ ಇದೆಲ್ಲದರ ಮಧ್ಯೆ ವೀಕ್ಷಕರೇ, ನನಗೆ ನಿಜವಾಗ್ಲೂ ಈ ಸುದ್ದಿಗಳನ್ನ ಪಾಲಿಟಿಕ್ಸ್ ಅನ್ನ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ನನ್ನ ಜೀವ ಬೆಂಗಳೂರಲ್ಲಿ ಸುರಿತಾ ಇರುವಂತ ಮಳೆ ಮತ್ತು ಮಳೆಯಿಂದ ಆಗ್ತಾ ಇರುವಂತ ಅವಾಂತರದ ಕಡೆನೆ ಜಗ್ತಾ ಇದೆ. ಯಾಕೆಂದ್ರೆ ಆಲ್ರೆಡಿ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂದ್ರೆ ಸಾವುಗಳು ಸಹಜವೆಂಬಂತೆ ಆಗುತ್ತೆ. ಅದು ತುಂಬಾ ದುಃಖ ಆಗುತ್ತೆ. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಮಳೆ ಒಂದಿಷ್ಟು ಜಾಸ್ತಿ ಬಂತು ಅಂತಂದ ತಕ್ಷಣ ಒಂದು ಭಯ ಶುರುವಾಗುತ್ತೆ. ಯಾಕಂದ್ರೆ ಈ ಮಳೆ ಎಷ್ಟು ಜನನ್ನ ತಿಂದು ಹೋಗುತ್ತೋ ಅಂತ ಅಂಥದ್ದೇ ಆಗಿದೆ. ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆ ಭಾರಿ ಅನಾಹುತ ಸೃಷ್ಟಿ ಮಾಡಿದೆ. ಏನೇನಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀನಿ.